ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ 2 ಅಂಗಡಿಗಳು ಸುಟ್ಟು ಸಂಪೂರ್ಣ ಕರಕಲಾಗಿದೆ. ಇಂದು ಬೆಳಿಗ್ಗೆ 9 ಗಂಟೆಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಗಾದಿ ಅಂಗಡಿ ಬೆಂಕಿ ತಗುಲಿ ಗಾದಿ ಅಂಗಡಿ ಹಾಗೂ ಪಕ್ಕದ ಎಲೆಕ್ಟ್ರಿಕ್ ಅಂಗಡಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕುಷ್ಟಗಿ ರಸ್ತೆ ಈದ್ಗಾ ಮೈದಾನದ ಆವರಣದಲ್ಲಿರುವ 2 ಅಂಗಡಿಗಳಿಗೆ ಅನಾಹುತ ಸಂಭವಿಸಿದ್ದು ಅಪಾರ ಹಾನಿಯಾಗಿದೆ. ಮುಕ್ತುಸಾಬಾ ನದಾವ್ ಉಸ್ಮಾನ್ ಗೋಡೆಕಾರ್ ಅವರಿಗೆ ಸೇರಿದ ಅಂಗಡಿಗಳು, ಅಂಗಡಿಯಲ್ಲಿನ ಬೆಳೆ ಬಾಳುವ ಪೀಠೋಪಕರಣಗಳು, ಗಾದಿಗಳು, ಬೆಳೆ ಬಾಳುವ ಕಿಟಕಿ ಸಾಮಗ್ರಿ ಸೇರಿದಂತೆ ಇನ್ನಿತರ ಅಪಾರ ಪ್ರಮಾಣದ ಬೆಳೆ ಬಾಳುವ ವಸ್ತುಗಳು ಸುಟ್ಟು ಕರಕಲಾಗಿದೆ. 2 ಅಂಗಡಿಗಳ ಮಧ್ಯ ಅಂದಾಜು 10 ಲಕ್ಷ ಮೌಲ್ಯದ ವಸ್ತುಗಳು ಕರಕಲಾಗಿದೆ. ಅಗ್ನಿಶಾಮಕ ಸಮಯಕ್ಕೆ ಸರಿಯಾಗಿ ಉಪಯೋಗಕ್ಕೆ ಬಾರದಿದ್ದರಿಂದ ಅಗ್ನಿಶಾಮಕ ದಳದ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸಾಲ ಮಾಡಿ 2 ಅಂಗಡಿಗಳನ್ನು ತೆರೆದಿದ್ದ ಈ 2 ಅಂಗಡಿ ಮಾಲೀಕರಿಗೆ ಶಾಸಕರು ತಮ್ಮ ನಿಧಿಯಿಂದ 5 ಲಕ್ಷ ರೂಪಾಯಿ ಸಹಾಯಧನ ನೀಡಬೇಕು. ಜೊತೆಗೆ ಸಮಾಜದ ವತಿಯಿಂದ ಕೂಡಲೇ ತಲಾ 1 ಲಕ್ಷ ರೂಪಾಯಿ ಸಹಾಯವನ್ನು ನೀಡುವಂತೆ ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕ ದೌಲಸಾಬಾ ತಾಲಿಕೋಟೆ, ಮಾಜಿ ಪುರಸಭೆ ಸದಸ್ಯ ರಾಜು ಸಂಗ್ಲಿಕರ್ ತಿಳಿಸಿದ್ದಾರೆ. ಈ ವೇಳೆ ಆಸಿಫ್ ತಡಗಾರ, ಆಸಿಂ ಹಿರಹಾಳ, ಸೌಕತ್ ಹರಳಟ್ಟಿ, ಬಾಷೆಸಾಬಾ ಮುದಗಲ್ಲ, ಇಮ್ರಾನ್ ಅತ್ತಾರ, ಶುಭಾನಸಾಬಾ ಅರಿಗಿದ್ದಿ, ಸಲೀಂ ಮುನಿಯಾರ, ಮುಕ್ತುಸಾಬಾ ಮುದೋಳ, ಮಾಸುಮನಿ ಮದಗಾರ, ದವಳಸಾಬಾ ಡಲಾಯತ್, ಕಲಂದರ್ ಡಲಾಯತ್, ತಾಬ್ರೋಜಾ ಕಾಜಿ, ಸೋಹಿಲ್ ಗೋಡೆಕರ್, ಬಾಸೆಸಾಬ್ ಕಂಟಿ, ಮೌಸಿನ್ ಹರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. Pakai tu jam kau ni.